ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಪ್ರಜ್ವಲ್ ಕರೆದುಕೊಂಡು ಬರೋಕೆ ಪತ್ರ ಬರೆದಿದ್ರು ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ಕಿಡಿಕಾರಿದ್ದಾರೆ ಕುಮಾರಸ್ವಾಮಿ. ಬಂಧನ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಗೌಡರ ಮೂಲಕ ಪತ್ರ ಬರೆದು ಕರೆಸುವಂತಹ ಪ್ರಯತ್ನ ಆಗಿದೆ. ದೇವೇಗೌಡರ ಬಗ್ಗೆ ಸಿಎಂ ಹಗುರವಾಗಿ ಮಾತನಾಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಕುಮಾರಸ್ವಾಮಿ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ದೇವೇಗೌಡರ ಬಗ್ಗೆ ಸಿಎಂ ಹಗುರವಾಗಿ ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಪತ್ರಕ್ಕೆ ಕುಮಾರಸ್ವಾಮಿ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ರಾಜತಾಂತ್ರಿಕ ಪಾಸ್ಪೋರ್ಟ್ ಬಗ್ಗೆ ಹೇಳ್ತಿರಲ್ಲ, ಅದರ ಕಾನೂನುಗಳು ಏನಿದೆ ಗೊತ್ತಿದೆಯಾ? ನೀವು ಮಾಧ್ಯಮದಲ್ಲಿ ಪಾಪ ಅವರೇನೋ ಹೇಳಿದ್ರು, ಏನೋ ಹೇಳ್ತೀರಿ ನೀವು. ಆದರೆ ಅದರದೇ ಆದಂತ ಕಾನೂನಿನ ವ್ಯಾಪ್ತಿಯೊಳಗೆ ಈಗ ಪ್ರಜ್ವಲ್ ಅವ್ರನ್ನ ಈಗೇನು ಪತ್ರ ಬರೆದು ಬಿಟ್ರಲ್ಲ ಕರ್ಕೊಂಬರೋದಕ್ಕೆ, ಅದು ಸದ್ಯಕ್ಕೇನಾಗಲ್ಲ, ನೋಟಿಸ್ ಕೊಟ್ಟಿದ್ದಾರೆ. ರಾಜತಾಂತ್ರಿಕ ಗೌಡರ ಮಾತಿಗೆ ಬೆಲೆ ಕೊಡ್ತಾರ ಸಂಸದ ಪ್ರಜ್ವಲ್? ಬಹಿರಂಗ ಪತ್ರದ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಎಚ್.ಡಿ. ದೇವೇಗೌಡರು. ಪ್ರಜ್ವಲ್ ಬೇಗ ಬರಲೆಂದು ಮತ್ತೊಮ್ಮೆ ಎಚ್.ಡಿಕೆ ಮನವಿ ಮಾಡಿದ್ದಾರೆ. ಪ್ರಜ್ವಲ್ ಯಾವಾಗ ಬರ್ತಾರೆ ಅನ್ನೋ ಕುತೂಹಲ ನನಗೂ ಇದೆ. ನಾನು ಮನವಿ ಮಾಡಿದ್ದೇನೆ, ಗೌಡರು ಸಹ ಮನವಿ ಮಾಡಿದ್ದಾರೆ. ಗೌಡರ ಮಾತನ್ನ ಪ್ರಜ್ವಲ್ ಎಷ್ಟು ಗೌರವಿಸ್ತಾನೆ ನೋಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಪ್ರಜ್ವಲ್ ಬರಬೇಕು, ದೇಶಕ್ಕೆ ವಾಪಸ್ ಆಗಬೇಕು ಅಂತ ಮನವಿ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಎಷ್ಟು ಮಟ್ಟಿಗೆ ಪರಿಣಾಮ ಬೀರೋದು ನೋಡೋಣ. ನಾನು ಮನವಿ ಮಾಡಿದ್ದೇನೆ. ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ. ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ. ನೋಡೋಣ ಎಷ್ಟು ಮಟ್ಟಿಗೆ ಪರಿಣಾಮ ಬೀರೋದು ನೋಡೋಣ. ನಾನು ಮನವಿ ಮಾಡಿದ್ದೇನೆ. ಈಗ ಅದರ ಪರಿಣಾಮ ಎಷ್ಟು ಮಟ್ಟಿಗೆ ಗೌರವಿಸ್ತಾನೆ ಅಂತಕ್ಕಂಥದ್ದನ್ನ ನಾವು ಕಾಯ್ತಾ ಇದ್ದೇವೆ ಕುತೂಹಲದಿಂದ. ನಿಮ್ಮಷ್ಟೇ ಕುತೂಹಲದಲ್ಲಿ ನಾವು ಇದ್ದೇವೆ. ನೋಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.